ನಮಸ್ತೆ, ನನ್ನ ಹೆಸರು ಚಾಂದಿನಿ. ಆಲ್ರೆಡಿ ಎಲ್ಲರಿಗೂ ಗೊತ್ತಾಗಿದೆ ಚಾಂದಿನಿಗೆ ಆಗಿದೆ, ಹೈಪರ್ IEG ಆಗಿದೆ, ಹಾರ್ಟ್ ಅಟ್ಯಾಕ್ ಆಗಿದೆ ಅನ್ನೋದು. ನಾನು KMC ಹಾಸ್ಪಿಟಲ್ KMC ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದೇನೆ. ನಾನು ನಿಮಗೆ ಫಸ್ಟ್ ವಿಡಿಯೋದಲ್ಲಿ ಹೇಳಿದ್ದೇನೆ. ಏನಾಯಿತು, ನನ್ನ ಏನು ಮಾಡೋದಂತ ಗೊತ್ತಾಗಲಿಲ್ಲ. HB ಬರೀ 6ಅಲ್ಲಿದೆ, ಬ್ಲಡ್ ಟ್ರಾನ್ಸ್ಫ್ಯೂಷನ್ ಆಗಲೇಬೇಕಿತ್ತು. ನಾನು ಹಾಗೆ ಮೆಸೇಜ್ ಹಾಕಿದಾಗ ನನಗೆ ತುಂಬ ಜನ ರಿಪ್ಲೈ ಕೂಡ ಮಾಡಿದರು. ಆದರೆ ಆಸಿಫ್ ಅಂತ ಹೇಳುವರು ಇದೀನ್ ಬಾಬಾ ಅವರ PA. ಅವರನ್ನು ನನಗೆ ಯಾರಂತಲೇ ಗೊತ್ತಿಲ್ಲ. ನನಗೆ ಪುಣ್ಯಾತ್ಮರ ಥರ ದೇವ್ರ ಥರ ಕಳಿಸ್ತಾನೆ ಅಂತ ಹೇಳೋದಿಲ್ಲ, ಆ ಥರ ಕಳಿಸೋ ಅವರನ್ನು. ಅವ್ರು ಬಂದು ನನಗೆ ಬ್ಲಡ್ ಟ್ರಾನ್ಸ್ಫ್ಯೂಷನಿಗೆ ಬ್ಲಡ್ ಅರೇಂಜ್ ಮಾಡಿ ಕೊಟ್ಟರು. ಈ ಹಾಸ್ಪಿಟಲಲ್ಲಿ ಇವರು ESI ಅಂಡರಲ್ಲಿ ನಾವು ಟ್ರೀಟ್ಮೆಂಟ್ ಕೊಡಲಿಕ್ಕೆ ಆಗೋದಿಲ್ಲ ಅಂತ ಹೇಳುವಾಗ ಎಲ್ಲ ಥರದ ವ್ಯವಸ್ಥೆ ಇವರು ಮಾಡಿದ್ದಾರೆ. ಈಗ ನಾನು ESI ಅಂಡರಲ್ಲಿ KMCಯಲ್ಲಿಲ್ಲ, ನಾನೀಗ ಯುನಿಟಿ ಹಾಸ್ಪಿಟಲ್ಗೆ ನಾನು ಶಿಫ್ಟ್ ಮಾಡ್ತಾ ಇದ್ದಾರೆ. ಇದು ಜಾತಿ ಧರ್ಮ ಏನು ನೋಡೋದು ಹೆಲ್ಪ್ ಮಾಡ್ತಾರಲ್ಲ, ಇವರಿಗೆ ನಾವೆಲ್ಲರೂ ಬ್ಲೆಸ್ ಮಾಡಬೇಕು ಮತ್ತು ನಾವು ಅಪ್ರಿಷಿಯೇಟ್ ಕೂಡ ಮಾಡಬೇಕು. ನಂದು ವಿಡಿಯೋ ನಿಮಗೆ ತುಂಬ ಜಾಸ್ತಿ ಬರ್ತಾನೇ ಇರ್ತದೆ. ಆದರೆ ನನಗೆ ಇಷ್ಟು ವರ್ಷ 30 ವರ್ಷದ ನಂತರ ಏನು ಕಾಯಿಲೆ ನನಗೆ ಸತ್ಯವಾಗಿ ಹೇಳ್ತೀನಿ, ಈ KMC ಹಾಸ್ಪಿಟಲಲ್ಲಿ ನನಗೆ ಟ್ರೀಟ್ಮೆಂಟ್ ಕೊಡೋದಿಲ್ಲ ಅಂತ ಹೇಳುವಾಗ ನನಗೆ ಎಷ್ಟು ದುಃಖ ಆಗಿತ್ತು. ನನಗೆ ಟಪಾಲ್ ಅಂತ ದೇವರು ಬರ ಇವರಿಗೆಲ್ಲ ನಾವು ಒಳ್ಳೆಯದಾಗಲಿ ನಾವು ಪ್ರೇಯರ್ ಮಾಡಿಕೊಳ್ಳುವ. ಎಲ್ಲರೂ ನನಗೆ ಇದೇ ಥರ ಸಪೋರ್ಟ್ ಮಾಡಿ ಯುನಿಟಿಯಿಂದ ಟ್ಯೂಮರ್ ಸರ್ಜರಿಗೆ ಕೂಡ ನಾವು ವ್ಯವಸ್ಥೆ ಮಾಡಿಕೊಡ್ತೇನೆ ಅಂತ ಹೇಳಿದ್ದಾರೆ. ಖುಷಿ ಆಯಿತು ನನಗೆ, ಇದನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೇಬೇಕು ಅಂತ. ಇಷ್ಟು ಸಫರ್ ಚಾಂದಿನಿ ಮೇಡಮ್ ಪೇಷಂಟ್ ಅವರನ್ನು ಯುನಿಟಿ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ದೇವೆ. ಅವರ ಮುಖದಲ್ಲಿ ಒಂದು ನಗು ಕಾಣ್ತಾ ಇದೆ, ಭಾರಿ ಖುಷಿ ಆಯಿತು, ಧೈರ್ಯ ಬಂತು. ನಾನಿದ್ದ ಪರಿಸ್ಥಿತಿ ಇವತ್ತಿದ್ದು ಮನುಷ್ಯ ಅದನ್ನು ಪಡ್ಕೊಳ್ಳಿ ಸಾಧ್ಯ ಆಗ್ತದೆ. ಈಗ ಸ್ವಲ್ಪ ಜೀವ ಟೆನ್ಷನ್ ಮಾಡಬೇಡಿ ಮೇಡಮ್, ಓಕೆ.